ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ತನಿಖೆಯ ಸಂದರ್ಭದಲ್ಲಿ ಸ್ಫೋಟಕವಾದಂತಹ ಮಾಹಿತಿಗಳು ಬಹಿರಂಗ ಆಗ್ತಾ ಇದೆ. 25ಕ್ಕೂ ಹೆಚ್ಚು ವಿಡಿಯೋ ಚಿತ್ರೀಕರಣವನ್ನ ಮಾಡಿಸಿದೆ ಗ್ಯಾಂಗ್. ದಿನಕ್ಕೊಂದು ರೀತಿಯಾದಂತಹ ತಿರುವುಗಳನ್ನ ಕೂಡ ಪಡೆದುಕೊಳ್ತಾ ಇರುವಂತದ್ದು ಧರ್ಮಸ್ಥಳ ಪ್ರಕರಣ. ಅದರ ಬೆನ್ನಲ್ಲೇ ಎಸ್ಐಟಿ ತನಿಖೆಯ ಸಂದರ್ಭದಲ್ಲಿ ನೋಡಿ ಸ್ಫೋಟಕವಾದಂತಹ ಮಾಹಿತಿಗಳು ಬಹಿರಂಗ ಆಗಿದೆ. 25ಕ್ಕೂ ಹೆಚ್ಚು ವಿಡಿಯೋಗಳನ್ನ ಚಿತ್ರೀಕರಣ ಮಾಡಿಕೊಂಡಿದೆ ಈ ಒಂದು ಗ್ಯಾಂಗ್. ಸಂದರ್ಶನ ರೂಪದಲ್ಲಿ ವಿಡಿಯೋವನ್ನ ಮಾಡಿಸಿಕೊಂಡಿದೆ ಬುರುಡೆ ಗ್ಯಾಂಗ್. ವಿವಿಧ ಮಾದರಿಯಲ್ಲಿ ವಿಡಿಯೋವನ್ನ ಮಾಡಿಕೊಂಡಿರುವಂತಹ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಎಸ್ಐಟಿ ಮುಂದೆ ಸ್ಫೋಟಕವಾದಂತಹ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾನೆ ಚಿನ್ನಯ್ಯ. ಮೊದಲೇ ಪ್ರೀ ಪ್ಲಾನ್ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡಿದೆ ಈ ಒಂದು ಗ್ಯಾಂಗ್. ತನಿಖೆ ಸಂದರ್ಭದಲ್ಲಿ ಆ ವಿಡಿಯೋಗಳ ಬಗ್ಗೆ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾನೆ ಚಿನ್ನಯ್ಯ. ಒಂದೊಂದು ರೀತಿಯಾಗಿ ಈ ಒಂದು ಪ್ರಕರಣ ತಿರುವನ್ನ ಕೂಡ ಪಡೆದುಕೊಳ್ತಾ ಇರುವಂಥದ್ದು. ಇದರ ಹಿಂದೆ ತಾನೇ ಏನೋ ಮನಪರಿವರ್ತನೆಯಾಗಿ ಆತ ಏನೋ ಕಾಡ್ತಾ ಇತ್ತಂತೆ. ಅವನಿಗೆ ಇಷ್ಟೊಂದು ಶವಗಳೆಲ್ಲ ರಾತ್ರಿ ಬಂದು ಕಾಡ್ತಾ ಇತ್ತಂತೆ. ಮನಪರಿವರ್ತನೆ ಆಗಿ ಬಂದೆ ಅಂತ ಹೇಳ್ಕೊಂಡಿದ್ದಂತಹ ಪ್ರಾರಂಭದಲ್ಲಿ ಚಿನ್ನಯ್ಯ ನೋಡಿ ಇದರ ಹಿಂದೆ ಇರುವಂತಹ ಸೂತ್ರಧಾರಿ ಯಾರು ಅಂತ ಹೇಳಿ ಕೂಡ, ಜೊತೆಗೆ ಯಾವ ರೀತಿಯಾಗಿ ಅವರು ಪ್ರಿಪ್ರೇಷನ್ ಅನ್ನ ಮಾಡ್ಕೊಂಡಿದ್ರು. ಬರ್ಲಿಕ್ಕೂ ಮುನ್ನ ಬುರುಡೆ ಹಿಡ್ಕೊಂಡು ಬಂದಲ್ಲ, ಬರ್ಲಿಕ್ಕೂ ಮುನ್ನ ಯಾವ ರೀತಿಯಾಗಿ ಮೀಟ್ ಆಗಿದ್ರು, ಜೊತೆಗೆ ಪ್ರಿಪ್ರೇಷನ್ ಅನ್ನ ಕೂಡ ಮಾಡ್ಕೊಂಡಿದ್ರು ಅನ್ನುವಂತಹ ವಿಚಾರಗಳನ್ನ ಕೂಡ ಈಗಾಗಲೇ ಎಸ್ಐಟಿ ಮುಂದೆ ಬಾಯ್ಬಿಡ್ತಿದ್ದಾರೆ. ಚಿನ್ನಯ್ಯ ಓಡ್ ಹೋದ್ರೆ ಅಕಸ್ಮಾತ್ ಯಾವ ವಿಡಿಯೋವನ್ನ ಬಿಡಬೇಕು, ಯುವತಿ ಅತ್ಯಾಚಾರ ವಿಚಾರ ಬೇಕು ಅಂದಾಗ ಯಾವ ವಿಡಿಯೋವನ್ನ ರಿಲೀಸ್ ಮಾಡಬೇಕು, ಅಕಸ್ಮಾತ್ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮೃತಪಟ್ರೆ ಯಾವ ವಿಡಿಯೋವನ್ನ ಬಿಡಬೇಕು, ಗ್ಯಾಂಗ್ ಅರೆಸ್ಟ್ ಆದ್ರೆ ಯಾವ ವಿಡಿಯೋ ಬಿಡಬೇಕು, ಹೀಗೆ ಸಾಕಷ್ಟು ಪ್ರೀ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಯಾರ್ಯಾರ ಹೆಸರು ಬರುತ್ತೋ ಆಗ ಯಾವ ವಿಡಿಯೋವನ್ನ ಬಿಡಬೇಕು ಅಂತ ಹೇಳಿ ಮೊದಲೇ ಅವರು ಈ ಸಂಬಂಧವಾಗಿ ವಿಡಿಯೋವನ್ನ ಕೂಡ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರವನ್ನ ಬುರುಡೆ ಗ್ಯಾಂಗ್ ಏನ್ ಮಾಡ್ಕೊಂಡಿದೆ ಪ್ಲಾನ್ ಎಲ್ಲವನ್ನು ಕೂಡ ಚಿನ್ನಯ್ಯ ಎಸ್ಐಟಿ ಮುಂದೆ ಬಾಯಿ ಬಿಡ್ತಾ ಇದ್ದಾರೆ. ಅಕಸ್ಮಾತ್ ಆತ ಏನಾದ್ರೂ ಓಡೋದ್ರೆ ಯಾವ ವಿಡಿಯೋ ಬಿಡಬೇಕು, ಯುವತಿ ಅತ್ಯಾಚಾರ ವಿಚಾರ ಬೇಕು ಅಂದಾಗ ಯಾವ ವಿಡಿಯೋ, ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮೃತಪಟ್ರೆ ಯಾವ ವಿಡಿಯೋವನ್ನ ಬಿಡುಗಡೆ ಮಾಡಬೇಕು, ಗ್ಯಾಂಗ್ ಅರೆಸ್ಟ್ ಆದ್ರೆ ಇನ್ನು ಯಾರ ಹೆಸರು ಬರುತ್ತೋ ಆಗ ಯಾವ ವಿಡಿಯೋವನ್ನ ಬಿಡುಗಡೆ ಮಾಡಬೇಕು ಅನ್ನುವಂತಹ ಸಲುವಾಗಿ ಅಬ್ಬಬ್ಬಬ್ಬ ಏನು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಬಹಳ ತಿಂಗಳೇ ಟೈಮ್ ತಗೊಂಡಿರ್ತಾರೆ ಇವೆಲ್ಲವನ್ನು ಕೂಡ ಮಾಸ್ಟರ್ ಪ್ಲಾನ್ ಮಾಡಲಿಕ್ಕೆ. ಬಹಳ ಇದ್ದಾರೆ ಇದ್ರ ಹಿಂದೆ ಬಹಳಷ್ಟು ಇನ್ನಷ್ಟು ಇದ್ದಾರೆ ವ್ಯಕ್ತಿಗಳು ಅನ್ನುವಂತಹ ಅನುಮಾನಗಳು ಕೂಡ ಕಾಡ್ತಾ ಇದೆ. ಬರೀ ಒಂದಿಬ್ಬರಿಂದ ಇದು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಬಹಳಷ್ಟು ಮಂದಿ ಇದರಲ್ಲಿ ಕೈ ಜೋಡಿಸಿರ್ತಾರೆ. ಪ್ರಭಾವಿಗಳು ಇರುವಂತಹ ಸಾಧ್ಯತೆಗಳು ಕೂಡ ಇರಬಹುದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್ ಅವರು. ಈಗಾಗಲೇ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ದಿನಕ್ಕೊಂದು ರೀತಿಯಾದಂತಹ ಟ್ವಿಸ್ಟ್ ಅನ್ನ ಅರುಣ್ ಜಿ ಪಡೆದುಕೊಳ್ತಾ ಇರುವಂಥದ್ದು ಈ ಒಂದು ಕೇಸ್. ಎಸ್ಐಟಿ ಮುಂದೆ ಸಾಕಷ್ಟು ವಿಚಾರಗಳನ್ನೇ ಈಗಾಗಲೇ ಚಿನ್ನಯ್ಯ ಬಾಯ್ ಬಿಡ್ತಾ ಇದ್ದಾನೆ. ಜೊತೆಗೆ ಯಾವ ರೀತಿಯಾಗಿ ಇದು ಪ್ರಿಪ್ರೇಷನ್ ಆಗಿತ್ತು ನೋಡಿ, ಇದಕ್ಕೆ 100% ಒಂದೆರಡು ದಿನಗಳಲ್ಲಂತೂ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಬಹಳಷ್ಟು ವ್ಯಕ್ತಿಗಳು ಕೂಡ ಇದರಲ್ಲಿ ಇದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಈಗಾಗಲೇ ಗೊತ್ತಾಗ್ತಾ ಇದೆ. ಏನಿದೆ ಅಪ್ಡೇಟ್ಸ್ ಇಲ್ಲಿವರೆಗೂ ಕೂಡ? ಎಸ್ ಅರುಣ್ ಜಿ, ಈಗ ಒಂದೆರಡು ದಿನಗಳಲ್ಲಿ ಇದು ಆಗುವಂತಹ ವಿಚಾರ ಅಲ್ಲ. ಮೊದಲೇ ಅವ್ರಿಗೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಾವಾಗ ಯಾವ ಸಂದರ್ಭದಲ್ಲಿ ಏನ್ ಬಿಡುಗಡೆ ಮಾಡಬೇಕು ಅಂತಂದ್ರೆ ಬಹಳ ಮಾಸ್ಟರ್ ಮೈಂಡ್ಗಳು ಯಾರು ಇದ್ದಾರೆ ಈ ಒಂದು ಪ್ರಕರಣದಲ್ಲಿ ಅಂತ ಹೇಳಿ ಅನ್ಸೋದಿಲ್ಲ. ಇದನ್ನ ಒಂದ್ ರೀತಿ ಷಡ್ಯಂತ್ರ ಅನ್ನಕ್ಕಿಂತ ಹೆಚ್ಚಾಗಿ ವಿಡಿಯೋ ಟೆರರಿಸಂ ಅಂತ ಬೇಕಾದ್ರೂ ಹೇಳ್ಬಹುದು. ಯಾವ ಮಹೇಶ್ ಶೆಟ್ಟಿ ತಿಮರೂಡಿಯ ಸೀಕ್ರೆಟ್ ರೂಮ್ ಗಳನ್ನ ಮಾಡ್ಕೊಂಡು ಆ ಸೀಕ್ರೆಟ್ ರೂಮ್ ನಲ್ಲಿ 25ಕ್ಕೂ ಹೆಚ್ಚು ರೆಡಿ ವಿಡಿಯೋಗಳನ್ನ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಏನು ಒಂದೊಂದು ವಿಡಿಯೋ ಕೂಡ ಒಂದೊಂದು ರೀತಿಯ ಆಂಗಲ್. ಅಕಸ್ಮಾತ್ ಈ ಚಿನ್ನಯ್ಯ ಯಾರು ಅಪ್ರೂವರ್ ಆಗಿದಾರೋ, ಮಾಫಿ ಸಾಕ್ಷಿ ಆಗಿರುವಂತ ಚಿನ್ನಯ್ಯ ಓಡಿ ಹೋಗ್ಬಿಟ್ಟ ಅಂತ ಇಟ್ಕೊಳ್ಳಿ. ಆ ಸಂದರ್ಭದಲ್ಲಿ ಯಾವ ವಿಡಿಯೋ ಬಿಡುಗಡೆ ಮಾಡ್ಬೇಕು. ಅಕಸ್ಮಾತ್ ಯುವತಿ ಅತ್ಯಾಚಾರದ ವಿಷಯ, ಅದು ಸೌಜನ್ಯ ಕೇಸ್ ಇರ್ಬೋದು ಅಥವಾ ಬೇರೆ ಯಾವುದೇ ಯುವತಿಯ ಮೇಲಿನ ಅತ್ಯಾಚಾರದ ವಿಷಯ ಬಂದಾಗ ಯಾವ ವಿಡಿಯೋ ಬಿಡುಗಡೆ ಮಾಡ್ಬೇಕು. ಅಕಸ್ಮಾತ್ ಈ ಮಾಸ್ ಚಿನ್ನಯ್ಯ ಏನಾದ್ರೂ ಮೃತಪಟ್ರೆ ಅಂತ ಸಂದರ್ಭದಲ್ಲಿ ಯಾವ ವಿಡಿಯೋ ಬಿಡುಗಡೆ ಆಗ್ಬೇಕು. ಇಡೀ ಒಂದು ಷಡ್ಯಂತ್ರ ರೂಪಿಸಿರುವಂತ ಗ್ಯಾಂಗ್ ಇದೆಯಲ್ಲ, ಮಹೇಶ್ ತಿಮರೂಡಿ ಅಂಡ್ ಗ್ಯಾಂಗ್, ಇಡೀ ಗ್ಯಾಂಗ್ಗೆ ಅರೆಸ್ಟ್ ಆಯಿತು ಅಂತ ಇಟ್ಕೊಳ್ಳಿ. ಆ ಸಂದರ್ಭದಲ್ಲಿ ಯಾವ ವಿಡಿಯೋನ ಬಿಡುಗಡೆ ಮಾಡ್ಬೇಕು. ಯಾರ ಹೆಸರು, ಅದು ಗಿರೀಶ್ ಮಟ್ಟಣ್ಣನವರ ಹೆಸರ,
ಜಯಂತಿ ಹೆಸರ, ಹೀಗೆ ಯಾರ್ಯಾರ ಹೆಸರು ಬರುತ್ತೋ ಅವರ ಹೆಸರಿಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ರೆಡಿ ಇರುತ್ತೆ. ಆ ವಿಡಿಯೋನ ಬಿಡುಗಡೆ ಮಾಡಬೇಕು. ಹೀಗೆ ಬುಂಡೆ ಗ್ಯಾಂಗ್ 25ಕ್ಕೂ ಹೆಚ್ಚು ವಿಡಿಯೋಗಳನ್ನ ಬಿಡುಗಡೆ ಮಾಡೋದಕ್ಕೆ ಸಿದ್ಧ ಮಾಡಿ ಇಟ್ಕೊಂಡಿತ್ತು. ಅದು ಕೂಡ ಈ ಸಮೀರ್ ಅಂಡ್ ಗ್ಯಾಂಗ್ ಯಾವ್ದಿದೆ, ಯೂಟ್ಯೂಬರ್ಗಳ ಗ್ಯಾಂಗ್ ಏನಿದೆ, ಈ ಯೂಟ್ಯೂಬರ್ಗಳ ಗ್ಯಾಂಗ್ ನ ಮೂಲಕವೇ ಚಿನ್ನಯ್ಯನ ಇಂಟರ್ವ್ಯೂ ಮಾಡಿಸಿರುವಂತದ್ದು ಅಥವಾ ಬೇರೆಯವ್ರನ್ನ ಇಂಟರ್ವ್ಯೂ ಮಾಡಿಸಿರುವಂತದ್ದು ಎಲ್ಲವೂ ಕೂಡ ಇಂಟರ್ವ್ಯೂಗಳ ಒಂದು ವಿಡಿಯೋಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ರೆಡಿ ಇತ್ತು. ಮಹೇಶ್ ತಿಮರೂಡಿಯಿಂದಲೂ ವಿಡಿಯೋ ರೆಡಿ ಮಾಡಿಸಿದ್ದಾರೆ, ಚಿನ್ನಯ್ಯನಿಂದ ವಿಡಿಯೋ ಹೇಳಿಕೆಯನ್ನ ಕೊಡ್ಸಿದ್ದಾರೆ, ಅದೇ ರೀತಿ ಸುಜಾತಾ ಭಟ್ಟಿಂದ ವಿಡಿಯೋ ಹೇಳಿಕೆಯನ್ನ ಕೊಡ್ಸಿದ್ದಾರೆ, ಸ್ವತಃ ಗಿರೀಶ್ ಮಟ್ಟಣ್ಣವರಿಂದ ವಿಡಿಯೋ ಹೇಳಿಕೆಯನ್ನ ಕೊಡ್ಸಿದ್ದಾರೆ. ಈ ಎಲ್ಲ ವಿಡಿಯೋ ಹೇಳಿಕೆಗಳು 25ಕ್ಕೂ ಹೆಚ್ಚು ವಿಡಿಯೋ ಹೇಳಿಕೆಗಳು, ಇಂಟರ್ವ್ಯೂಗಳು ಸಜ್ಜಾಗಿತ್ತು. ಅಂದ್ರೆ ಸಂದರ್ಭ ನೋಡಿ, ಸಮಯ ನೋಡಿ ಅದನ್ನ ಬಿಡುಗಡೆ ಮಾಡೋದಕ್ಕೆ ಸಜ್ಜಾಗಿದ್ರು. ಆದ್ರೆ ಅವರ ಅದೃಷ್ಟ ಸರಿ ಇರಲಿಲ್ಲ ಅಂತ ಅನ್ಸುತ್ತೆ. ಈಗ SIT ನೇರವಾಗಿ ಮಹೇಶ್ ತಿಮರೂಟಿ ಮನೆ ಮೇಲೆ ದಾಳಿ ನಡೆಸಿ ಅಲ್ಲಿ ಸರ್ಚ್ ಮಾಡಿದಾಗ ಅವರ ಈ ಎಲ್ಲ ಷಡ್ಯಂತ್ರ ಬಯಲಾಗಿ ಹೋಗಿದೆ. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.